ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಮೇನಕಾ ಲೈಫ್ ಸ್ಟೈಲ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ನಾನು ಸ್ಲೀವ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ. ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಅವ್ರಿಗೆಲ್ಲ ತೋರಿಸ್ತಾ ಇದ್ದೀನಲ್ವಾ, ಅದ್ರ ಜೊತೆಗೆ ನಿಮಗೂ ತೋರಿಸೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬಾಡಿ ಕಟಿಂಗ್ ಎಲ್ಲ ಒಂದ್ಸಲ ನಿಮ್ಗೆ ತೋರಿಸಿ ಆಗಿದೆ ಆಲ್ರೆಡಿ. ಇದು ಆನ್ಲೈನ್ ಕ್ಲಾಸ್ ಮಾಡಬೇಕಾದ್ರೆ ವಿಡಿಯೋ ಮಾಡಿ ನಿಮಗೂ ಕೂಡ ತೋರಿಸಿದೆ. ಎಲ್ಲ ತುಂಬ ಜನ ಕಲ್ತ್ಕೊಂಡಿದ್ದೀರಾ ಅಲ್ವಾ. ಎಷ್ಟೆಷ್ಟು ಜನಕ್ಕೆ ಅದರಲ್ಲಿ ಡೌಟ್ ಇದೆ ಅದಕ್ಕೆ ಕಮೆಂಟ್ಸ್ ಮಾಡಿದ್ದೀರಾ. ಇನ್ನೂ ಕೆಲವರು ಏನಾದ್ರು ಡೌಟ್ ಇದೆ ಕಮೆಂಟ್ಸ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಓಕೆ, ಇವಾಗ ನಾವು ಅದನ್ನು ಹೇಗೆ ಕಟ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಓಕೆ, ಬನ್ನಿ ತೋರಿಸ್ತೀನಿ. ಓಕೆ, ಮೀಡಿಯಮ್ ಆಗಿ ಎಷ್ಟು ಸ್ಲೀವ್ ತೋರಿಸ್ಲೋ ಆಲ್ಮೋಸ್ಟ್ ಎಲ್ಲರೂ ಹಾಕ್ಕೊಳ್ಳೋದು 10:30 ಯಾವಾಗಲೂ ತೋರಿಸ್ತಾನೆ ಇರ್ತೀನಿ. ಕಡಿಮೆ ತೋಳಿನ ತೋರಿಸ್ಲಾ? ಓಕೆ, ಇವಾಗ ನಾವು ತೋಳಿನ ಉದ್ದ ತಗೋಬೇಕಾಗತ್ತೆ. ನಾವು ಇಲ್ಲಿಂದ ಭುಜದ ಅಟ್ಯಾಚಿಂಗ್ ಇಂದ ನಾವು ಉದ್ದ ತಗೊಂಡ್ರೆ ರೆಡಿ ಎಷ್ಟಿದೆ? 5 ಇಂಚ್ ಇದೆ. ಇಲ್ಲಿಂದ ನಾವು ಅಳತೆ ತಗೊಂಡಾಗ 5 ಇಂಚ್ ಬಂದಿದೆ. ಅವಾಗ ನಾವು 1 ಇಂಚ್ ಎಕ್ಸ್ಟ್ರಾನ ತಗೋಬೇಕು, ಅಂದರೆ 6 ಇಂಚ್ ತಗೋಬೇಕು. ಇಲ್ಲಿಂದ ಏನಾದರೂ ನಾವು ಅಳತೆ ತಗೊಂಡ್ರೆ ಇದನ್ನು ಸೇರಿಸಿ ಅಳತೆ ತಗೊಂಡ್ರೆ ಅರ್ಧ ಇಂಚ್ ಇಟ್ಕೊಂಡ್ರೆ ಸಾಕಾಗತ್ತೆ. ಅಂದರೆ ಇಲ್ಲಿಂದ ಅಳತೆ ತಗೊಂಡಾಗ 5.5 ಬರುತ್ತೆ, ಅರ್ಧ ಇಂಚ್ ಎಕ್ಸ್ಟ್ರಾ 6, ಎರಡು ಸೇಮೇ ಬರುತ್ತೆ. ನಾವು 4 ಭಾಗ ಕ್ಲೋಸ್ ಮಾಡಿರ್ತೀವಲ್ಲ, ಇಲ್ಲಿಂದ ತಗೋಬೇಕು, ಕ್ಲೋಸ್ ಇರೋ ಕಡೆಯಿಂದ 6 ಇಂಚನ್ನ ತಗೋಬೇಕು. ಇದು ತೋಳಿನ ಉದ್ದ ರೆಡಿ ಬಂದು 5, 1 ಇಂಚ್ ಎಕ್ಸ್ಟ್ರಾ 6 ತೋಳಿನ ಉದ್ದ. ಓಕೆನಾ? ನೆಕ್ಸ್ಟು ತೋಳಿನ ಸುತ್ತಳತೆ ಇಲ್ಲಿ ಈ ಭಾಗದಿಂದ ಇಲ್ಲಿವರೆಗೂ ತಗೋಬೇಕು. ಎಷ್ಟಿದೆ? 7 ಇಂಚ್ ಇದೆ. 7ಕ್ಕೆ ನಾವು 1.5 ಎಕ್ಸ್ಟ್ರಾನ ತಗೋಬೇಕಾಗತ್ತೆ. 8.5 ಇಂಚು ತಗೋಬೇಕು. ಎಲ್ಲಿ ತಗೋಬೇಕು? 1.5 ಅಥವಾ 2 ಬೇಕಾದ್ರೂ ತಗೋಬೋದು. ಆಮೇಲೆ ನಾವು ಸ್ಟ್ರೈಟು ಕಟ್ ಮಾಡ್ಕೋಬೋದು. ರೆಡಿ? 7 ಇಂಚು 1.5 ಎಕ್ಸ್ಟ್ರಾ 8.5 ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ಓಕೆ, ನೆಕ್ಸ್ಟು ತೋಳಿನ ಕೆಳಭಾಗ ಈ ಭಾಗ, ಇದರಲ್ಲಿ ಅಳತೆನೇ ತಗೋಬೇಕು ಅಂತ ಏನಿಲ್ಲ. ಕೇಳಿಸ್ತಾ ಇದೆ ಅಲ್ಲಲ್ಲ ಸುರಿತಾ? ಒಂಚೂರು ಮೈಕ್ ಆನ್ ಮಾಡ್ಕೊಂಡು ಮಾತಾಡೋ. ಕಮ್ಮಿ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಶೇಪು ಬಂದೋಗುತ್ತೆ ಅಂತ ಹೇಳ್ತಿರ್ತೀನಿ. ಆದರೆ ಚಿಕ್ಕ ತೋಳಿದ್ದಾಗ, ಕಡಿಮೆ ತೋಳಿದ್ದಾಗ ನಾವು ಕೆಲವ್ರು ಹೇಳ್ತಾರೆ ನಮ್ಗೆ ಇಷ್ಟೇ ಬೇಕು ಅಂತ ಹೇಳಿರ್ತಾರೆ. ಅಂಥವ್ರಿಗೆ ನಾವು ಅಳತೆ ತಗೋಬೇಕಾಗುತ್ತೆ. ದೊಡ್ಡ ತೋಳಾದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಚಿಕ್ಕ ತೋಳಲ್ಲಿ ಕೆಲವರು ನಮಗೆ ಇಲ್ಲಿ ಕಮ್ಮಿ ಬೇಕು ಅಂತ ಹೇಳ್ತಾರೆ. ಓಕೆನಾ? ಇಲ್ಲಿ ನಾವು ಎಷ್ಟಿದೆ ತೋಳಿನ ಉದ್ದ? ಇಲ್ಲಿ ಕೆಳಭಾಗ 2 ಇಂಚ್ ಇದೆ. 1 ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿ 3 ಇಂಚ್ ತಗೋಬೇಕಾಗತ್ತೆ. ಅಂದರೆ ನಮ್ಮ ತೋಳಿನ ಉದ್ದದ್ರಲ್ಲಿ ನಾವು 3 ಇಂಚನ್ನ ಇಲ್ಲಿ ಕಮ್ಮಿ ತಗೊಂಡಾಗ 6ರಲ್ಲಿ 3 ಕಳೆದ್ರೆ 3 ಮತ್ತು 3 ಸಿಕ್ಕೋಗುತ್ತೆ. ಇಷ್ಟೇ ಬೇಕು ನಮಗೆ, ಹೆಂಗಿದೆ ಹಾಗೆ ಬೇಕು ಅಂದವ್ರಿಗೆ ಮಾತ್ರ ಕೆಳಗಡೆ ಅಳತೆ ತಗೊಂಡು ನಮಗೆ ಅಟ್ಯಾಚಿಂಗಿಗೆ ಬೇಕಲ್ವ, ಕೆಳಗಡೆ ಮೇಲ್ಗಡೆ ಅಟ್ಯಾಚಿಂಗಿಗೆ 3 ಇಂಚ್ ತಗೊಳ್ಳೋಣ. ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟು, ಮಾರ್ಕ್ ಹಾಕೋದು. ಕೆಲವರು ಮೇಲೆ ಕೆಳಗೆ ಹಾಕ್ತೀರಾ, ಆದಷ್ಟು ಸ್ಟ್ರೈಟ್ ಒಂದು ಲೈನ್ ಹಾಕೊಂಬಿಡಿ. 3 ಇಂಚಿಗೆ ಒಂದು ಮಾರ್ಕ್ ಹಾಕಿ ಒಂದು ಸ್ಟ್ರೈಟ್ ಲೈನ್ ಹಾಕಿ ಈ ರೀತಿ. ಇದೇ ಇಂಪಾರ್ಟೆಂಟು, ಸ್ಟ್ರೈಟ್ ಲೈನ್ ಹಾಕಿ ಈ ರೀತಿ ಶೇಪ್ ಕೊಡಿ. ಓಕೆನಾ? ಈ ಥರ ಸ್ಟ್ರೈಟ್ ಲೈನ್ ಹಾಕಿ ಈ ಥರ ಶೇಪ್ ಕೊಟ್ಟು ಇಲ್ಲಿಂದ ಮುಂದಕ್ಕೆ ನಾವು 2 ಇಂಚು ಈ ರೀತಿ ಕೊಟ್ಟು ಈ ರೀತಿ ಸೇರಿಸಿ. ಇದೇ ಇಂಪಾರ್ಟೆಂಟು ಹೇಳ್ತಾ ಇದ್ದೀನಿ. ಸ್ಲೀವ್ ಕಟ್ಟಿಂಗು ಎಲ್ಲರಿಗೂ ಪ್ರಾಬ್ಲಮ್ ಬರೋದೇ ಇದು. ಇವಾಗ ನಾನು ಹೇಳಿದ್ದೀನಿ ಒಂದ್ಸಲ ಕ್ಲಿಯರಾಗಿ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ತೋಳಿನ ಉದ್ದ ರೆಡಿ 5 ಇಂಚಿದೆ. 1 ಇಂಚ್ ಎಕ್ಸ್ಟ್ರಾ 6 ಇಂಚು ತಗೋಬೇಕು. ಅರ್ಧ ಇಂಚು ಅಟ್ಯಾಚಿಂಗಿಗೆ ಹೋಗುತ್ತೆ, ಕೆಳಗಡೆ ಅರ್ಧ ಇಂಚು ಅಟ್ಯಾಚಿಂಗಿಗೆ ಹೋಗುತ್ತೆ. ಟೋಟಲ್ ರೆಡಿ ನಮಗೆ 5 ಇಂಚು ಸಿಗುತ್ತೆ. ತೋಳಿನ ಸುತ್ತಳತೆ ಈ ಭಾಗ ರೆಡಿ ಬಂದು 7 ಇಂಚಸ್ ಇದೆ. ನಾವು 1.5 ಎಕ್ಸ್ಟ್ರಾ ತಗೊಂಡ್ರೆ 8.5 ಆಗುತ್ತೆ. ಇಲ್ಲಿ ನಮಗೆ 8.5 ಬಂದೋಯ್ತು. ಓಕೆನಾ? ಇದು ಕೆಳಭಾಗ, ಇಲ್ಲಿ ಓಪನ್ ಇದೆ, ಇಲ್ಲಿ ಕ್ಲೋಸ್ ಇದೆ. ಓಕೆನಾ? ಇಲ್ಲಿ 8.5 ಬಂದಾಯಿತು. ಆಮೇಲೆ ಇಲ್ಲಿ ನಾವು ಯಾವಾಗಲೂ ದೊಡ್ಡ ತೋಳಿಗೆಲ್ಲ 2 ಇಂಚ್ ಕಮ್ಮಿ ತೊಗೊತೀವಿ. ತೋಳಿನ ಉದ್ದದ್ರಲ್ಲಿ 2 ಇಂಚ್ ಕಮ್ಮಿ ತೊಗೊತೀವಿ. ಕೆಲವರಿಗೆ ಮಾತ್ರ ಇಲ್ಲಿ ನಮಗೆ ಜಾಸ್ತಿ ಬೇಡ, ಕಮ್ಮಿ ಬೇಕು ಅಂತ ಅಂದವ್ರಿಗೆ ನೀವು 3 ಇಂಚ್ ಕೂಡ ಕಮ್ಮಿ ತೊಗೊಂಡು ಇಷ್ಟನ್ನೇ ನಾವು ಕೆಳಗಡೆ ಕಮ್ಮಿ ಕೂಡ ಮಾಡಿಕೊಡ್ಬೋದು. ಎಷ್ಟಪ್ಪ ಅಂದರೆ 3 ಇಂಚ್ ಕಮ್ಮಿ ಮಾಡಿದ್ರೆ
6ರಲ್ಲಿ 3 ಕಮ್ಮಿ ಮಾಡಿದ್ರೆ 3 ಇಂಚ್ ಬರುತ್ತೆ. ಅರ್ಥ ಆಯ್ತಾ? ಇದು ಕ್ಲಿಯರ್ ಆಯ್ತಾ? ಇಲ್ಲೊಂದು ಪಾಯಿಂಟ್ ಹಾಕ್ಕೊಂಡು ಇಲ್ಲಿಂದ ಸ್ಟ್ರೈಟ್ 3 ಇಂಚು ಕಂಪಲ್ಸರಿ ಸ್ಟ್ರೈಟ್ ಬರಲೇಬೇಕಿಲ್ಲಿ. ಇದನ್ನೇ ಅಲ್ವೇ ನಾವು ಸವಿತಾ ಕೇಳಿದ್ದು ನೀನು? ಹಾಂ, ಇದು 3 ಇಂಚು ನೀವು ಆದಷ್ಟು ಸ್ಟ್ರೈಟ್ ತಗೊಂಡು ಇಲ್ಲಿ ಕರು ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಂದ 1.5 ಇಂಚು 1.5 ಇಂಚು ಮುಂದೆ ಹೋಗಿ ಇವೆರಡೂ ಲೈನ್ನ ಸೇರಿಸಿ. ಇದನ್ನು ಕಟ್ ಮಾಡೋಣ. ಓಕೆ, ಫ್ರಂಟ್ ಕಟ್ ಮಾಡಬೇಕಾದ್ರೆ ನೀವು ಆದಷ್ಟು ಹೊಲಿಬೇಕಾದ್ರೆ ಕಟ್ ಮಾಡ್ಕೊಳ್ಳಿ. ಒಂದೇ ಸಲ ಕಟ್ ಮಾಡಿಕೊಂಡು ಕನ್ಫ್ಯೂಸ್ ಆಗಬೇಡಿ. ಹೊಲಿಬೇಕಾದ್ರೆ ಕಟ್ ಮಾಡ್ಕೊಳ್ಳಿ. ಹಿಂಗೆ ಓಪನ್ ಮಾಡ್ಕೊಳ್ಳಿ ಎರಡನ್ನೂ. ಫ್ರಂಟಲ್ಲಿ ಯಾವ ರೀತಿ ತೊಗೋಬೇಕಪ್ಪ ಅಂತಂದರೆ, ಇದು ತುಂಬ ಇಂಪಾರ್ಟೆಂಟು, ಕಂಪಲ್ಸರಿ ತೊಗೊಳ್ಳೇಬೇಕಿದು. ಇಲ್ಲಿಂದ 3/4 ಇಂಚು ಅಂತ ಒಂದು ಲೈನ್ ಹಾಕ್ಕೊಳ್ಳಿ. ಲಾಸ್ಟಿಂದ 2 ಇಂಚ್ ನಾವು ಎಕ್ಸ್ಟ್ರಾ ಹೋಗಿರ್ತೀವಲ್ಲ, ಅಲ್ಲಿಂದ ಒಂದು ಚುಕ್ಕಿ ಇಟ್ಕೊಳ್ಳಿ. ಅಲ್ಲಿಂದ ಹಾಫ್ ಇಂಚ್ ಮಾರ್ಕ್ ಹಾಕ್ಕೊಂಡು ಬನ್ನಿ. ಈ ರೀತಿ ಎಲ್ಲ ಕಡೆ ಒಂದೇ ಸಲ ಹಾಕ್ಕೊಂಡು ನಿಮ್ಗೆ ಲೈನ್ ಕಷ್ಟ ಆಗುತ್ತೆ ಅಂದರೆ ಎಲ್ಲ ಕಡೆ ಹಾಫ್ ಇಂಚ್ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಂಡು ಬನ್ನಿ ಈ ಥರ. ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಹಿಂಗೆ ತಗೊಂಡು ಇಲ್ಲಿಂದ ನೀಟಾಗಿ ಸೇರಿಸಿ. ನೋಡಿ ಎಷ್ಟು ನೀಟಾಗಿ ಬಂತು ಅಲ್ವಾ? ಇದೇ ಇಂಪಾರ್ಟೆಂಟು. ಇದೇನಾದರೂ ನೀವು ಬಿಟ್ಬಿಟ್ಟು ನೀವು ಸ್ಲೀವ್ ಅಟ್ಯಾಚ್ ಮಾಡ್ತೋ ತುಂಬ ರಿಂಕಲ್ಸ್ ಬರುತ್ತೆ, ಬ್ಲೌಸ್ ಹಾಳಾಗುತ್ತೆ. ಕಂಪಲ್ಸರಿ ಇದು ತೆಗಿಲೇಬೇಕು. ಇದು ಇಷ್ಟೇ ಅಲ್ವಾ? ಏನಾಗುತ್ತೆ ಅಂತಂದರೆ ಎಷ್ಟು ಇಡೀ ಬ್ಲೌಸ್ನೇ ಹಾಳು ಮಾಡಾಕತ್ತೆ. ನೋಡಿ ಇಷ್ಟು ಇಷ್ಟು ಪೀಸು ಇಡೀ ಬ್ಲೌಸ್ನೇ ಹಾಳು ಮಾಡುತ್ತೆ. ಇದು ಕಂಪಲ್ಸರಿ ನೀವು ತೆಗಿಲೇಬೇಕು. ಓಕೆನಾ? ಇಷ್ಟು ಅರ್ಥ ಆಯ್ತಲ್ವಾ? ಇದರಲ್ಲಿ ಏನಾದ್ರು ಡೌಟ್ ಇದ್ದರೆ ಕೇಳಪ್ಪ. ಏನೂ ಇಲ್ವಾ? ಎಲ್ಲರೂ ಒಂದೊಂದು ಸ್ಲೀವ್ ಮಾಡಿ ತೋರಿಸಿದ್ದು ಇಂಪಾರ್ಟೆಂಟ್. ಸರಿ ಕಣ್ರು, ನೋಡಿದ್ರಲ್ವಾ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಪಿನ್ ಟು ಪಿನ್ ಪೇಪರ್ ಕಟಿಂಗ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಅದೇ ರೀತಿ ಪೇಪರ್ ಕಟಿಂಗ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಬಟ್ಟೆ ಕಟಿಂಗ್ ವಿಡಿಯೋ ತುಂಬ ಸಲ ಹಾಕಿದ್ದೀನಿ. ಅದ್ರ ಜೊತೆಗೆ ಭುವನ್ ಟೈಲರಿಂಗ್ ಕ್ಲಾಸಲ್ಲಂತೂ ತುಂಬ ವೀಡಿಯೋಸ್ ಇದೆ, ನೋಡಿ ಕೂಡ ನೀವು ಕಲ್ತ್ಕೊಂಡು ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ ನೋಡಿ ಕಲ್ತ್ಕೋಬೋದು. ಓಕೆ, ಸರಿ ಕಣ್ರ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು? ಬಟ್ ಅಂತ ಒಂದು ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.